ಶುಭೋದಯ. ಈ ದಿನ ನಾವು ಮತ್ತೊಂದು ಉದಾಹರಣೆಯನ್ನ ಹೊಸ ಒಡಂಬಡಿಕೆಯಿಂದ ನೋಡಿಕೊಳ್ಳುತ್ತಿದ್ದೇವೆ. ನಮ್ಮ ಕಾರ್ಯಗಳು ನಮ್ಮ ನಂಬಿಕೆಯನ್ನ ನಿರಾಕರಿಸಿದಾಗ ಏನಾಗ್ತದೆ? ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 11-14 ವಚನ. ಪೇತ್ರನು ಯೇಸುವಿನ ಅತ್ಯಂತ ಆಪ್ತ ಶಿಷ್ಯರಲ್ಲಿ ಒಬ್ಬನಾಗಿರುತ್ತಾನೆ. ಅವನು ಕ್ರಿಸ್ತನೊಂದಿಗೆ ನಡೆದವನು, ಆತನ ಪುನರುತ್ಥಾನಕ್ಕೆ ಸಾಕ್ಷಿಯಾಗಿದ್ದಂಥವನು. 50ಮ ದಿನದಲ್ಲಿ ಪವಿತ್ರಾತ್ಮನನ್ನ ಹೊಂದಿ ಮತ್ತು ಸುವಾರ್ತೆ ಕೇವಲ ಯಹೂದ್ಯರಿಗಷ್ಟೇ ಅಲ್ಲ, ಅನ್ಯ ಜನರಿಗೂ, ಅಂದ್ರೆ ದೇವರನ್ನ ಅರಿಯದೇ ಇರುವಂತ ಜನರಿಗೂ ಅನ್ನುವಂಥದ್ದನ್ನ ದೇವರಿಂದಲೇ ವೈಯಕ್ತಿಕವಾಗಿ ಕಲಿತಿದ್ದಂತಹ ಒಬ್ಬ ಮನುಷ್ಯನು. ಅವನು ಧೈರ್ಯದಿಂದ ಕೊರ್ನೇಲಿಯನ ಮನೆಗೆ ಪ್ರವೇಶಿಸಿ ದೇವರು ಪಕ್ಷಪಾತ ಮಾಡುವವನಲ್ಲ ಎಂದು ಘೋಷಿಸಿರುತ್ತಾನೆ. ಆದರೆ ಅಂತಿಯೋಕ್ಯದಲ್ಲಿ ಪೇತ್ರನ ಕಾರ್ಯಗಳು ತಾನು ಧೈರ್ಯದಿಂದ ಸಾರಿದ್ದ ಅದೇ ಸತ್ಯಕ್ಕೆ ವಿರುದ್ಧವಾಗಿರ್ತವೆ. ಮೊದಲಿಗೆ ಪೇತ್ರನು ದೇವರನ್ನ ಅರಿಯದೇ ಇರುವಂತಹ ವಿಶ್ವಾಸಿಗಳೊಂದಿಗೆ ಸ್ವತಂತ್ರವಾಗಿ ಊಟ ಮಾಡುತ್ತಿರುತ್ತಾನೆ. ಇದು ಶಿಲುಬೆಯ ಮೂಲಕ ಕ್ರಿಸ್ತನು ಸ್ಥಾಪಿಸಿದ ಏಕತೆಯನ್ನ ತೋರಿಸುವಂತದಾಗಿರ್ತದೆ. ಆದರೆ ಯೆರೂಸಲೇಮಿನಿಂದ ಕೆಲವು ಜನರು ಬಂದಾಗ ಅವನ ಹೃದಯದಲ್ಲಿ ಭಯ ಪ್ರವೇಶವಾಗ್ತದೆ. ಇತರರು ತನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಅನ್ನುವಂಥ ಚಿಂತೆಯಿಂದ ಪೇತ್ರನು ಅನ್ಯ ಜನ, ಅಂದರೆ ದೇವರನ್ನ ಅರಿಯದೇ ಇರುವಂತ ಅಥವಾ ಆಗ ತಾನೇ ಯೇಸು ಸ್ವಾಮಿಯನ್ನ ಅರಿತಂತಹ ವಿಶ್ವಾಸಿಗಳಿಂದ ಹಿಂದೆ ಸರಿದು ಅವರಿಂದ ತನ್ನನ್ನು ಪ್ರತ್ಯೇಕಿಸಿಕೊಳ್ಳುತ್ತಾನೆ. ಮನುಷ್ಯರ ಮೆಚ್ಚುಗೆಯ ಭಯವು ಸುವಾರ್ತೆಯ ಮೇಲಿನ ಅವನ ಭರವಸೆಗಿಂತ ಬಲವಾಗ್ತದೆ. ಅವನ ವೈಫಲ್ಯವನ್ನ ಇನ್ನೂ ಗಂಭೀರವಾಗಿಸಿದ ಸಂಗತಿ ಏನೆಂದರೆ, ಇತರರು ಅವನ ಮಾದರಿಯನ್ನ ಅನುಸರಿಸುವುದರಿಂದ. ಪೌಲನ ನಂಬಿಗಸ್ತ ಸಹಚರನಾಗಿದ್ದಂತಹ ಬಾರ್ನಬನು ಸಹ ಪೇತ್ರನ ಕಪಟತನದಿಂದ ದಾರಿ ತಪ್ಪುವುದನ್ನ ನಾವು ಈ ವಾಕ್ಯ ಭಾಗಗಳಲ್ಲಿ ಕಾಣುತ್ತೇವೆ. ಇದು ಕೇವಲ ಸಂಪ್ರದಾಯ ಅಥವಾ ಆಚರಣೆಗಳ ಕುರಿತು ಸಣ್ಣ ಭಿನ್ನಾಭಿಪ್ರಾಯ ಮಾತ್ರವೇ ಅಲ್ಲ, ಸುವಾರ್ತೆಯ ಸತ್ಯವೇ ಅಪಾಯದಲ್ಲಿರುವಂತಹ ಒಂದು ಗುರುತು. ಯಹೂದ್ಯರು ಮತ್ತು ಆಗ ತಾನೇ ಯೇಸು ಸ್ವಾಮಿಯನ್ನ ಕಂಡುಕೊಂಡಂತಹ ವಿಶ್ವಾಸಿಗಳು ಕ್ರಿಸ್ತನಲ್ಲಿ ಒಂದಾಗಿದ್ದಾರೆ. ಪೇತ್ರನು ಅವರಿಂದ ದೂರವಾಗಿರುವುದು ಸಂಪೂರ್ಣವಾಗಿ ಬೇರೆ ಸಂದೇಶವನ್ನ ಸಾರುವಂತದಾಗಿರ್ತದೆ. ಅವನ ಕಾರ್ಯಗಳು, ಅವನ ಮಾತುಗಳು ಎಂದಿಗೂ ಹೇಳದ ಸಂದೇಶವನ್ನ ಸಾರಿದಂತವುಗಳಾಗಿದೆ. ಒಂದು ಮಾತನ್ನೂ ಆಡದೆ ದೇವರ ಜನರನ್ನ ಒಂದಾಗಿಸಲು ಕ್ರಿಸ್ತನ ಕಾರ್ಯವು ಸಾಕಾಗಲಿಲ್ಲ ಅನ್ನುವಂತಹ ಸಂದೇಶವನ್ನ ಪೇತ್ರನು ತನ್ನ ನಡವಳಿಕೆಯಿಂದ ಸೂಚಿಸುತ್ತಾನೆ. ಈ ಭಾಗವು ನಮ್ಮ ಸಾಕ್ಷಿಯು ನಮ್ಮ ನಂಬಿಕೆಗಳಿಂದಷ್ಟೇ ಅಲ್ಲ, ನಮ್ಮ ನಡವಳಿಕೆಯಿಂದಲೂ ರೂಪುಗೊಳ್ಳುತ್ತದೆ ಎಂಬುದನ್ನ ನಮಗೆ ನೆನಪಿಸುತ್ತದೆ. ನಾವು ಕ್ರಿಸ್ತನೇ ಕರ್ತನು ಎಂದು ಒಪ್ಪಿಕೊಳ್ಳಬಹುದು, ಆದರೆ ನಮ್ಮ ಕಾರ್ಯಗಳು ಆತನ ದೈವತ್ವವನ್ನೇ ಅಥವಾ ನಮ್ಮ ಗುರುವಾಗಿರುವಂತಹ ಕರ್ತನನ್ನೇ ನಿರಾಕರಿಸುವಂತದ್ದಾಗಿರಬಹುದು. ನಾವು ದೇವರ ಪ್ರೀತಿಯ ಕುರಿತು ಮಾತನಾಡಬಹುದು, ಆದರೆ ನಮ್ಮೊಳಗೆ ಪಕ್ಷಪಾತವನ್ನ ಉಳಿಸಿಕೊಂಡಿದ್ದಿರಬಹುದು. ನಾವು ಏಕತೆಯನ್ನು ಬೋಧಿಸಬಹುದು, ಆದರೆ ವಿಭಜನೆಗಳನ್ನ ಉಂಟು ಮಾಡುವಂತವರಾಗಿರಬಹುದು. ನಾವು ಕೃಪೆಯನ್ನು ಸಾರಬಹುದು, ಆದರೆ ಕ್ಷಮಿಸಲು ನಿರಾಕರಿಸಬಹುದು. ಇಂತಹ ಪ್ರತಿಯೊಂದು ಅಸಂಗತತೆಯು ನಾವು ಹೇಳುವ ಮಾತುಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿ ಇತರರು ಕೇಳುವ ಒಂದು ಉಪದೇಶವಾಗುತ್ತದೆ. ಮನುಷ್ಯರ ಭಯವು ಇಂದಿಗೂ ನಂಬಿಗಸ್ತ ಶಿಷ್ಯತ್ವಕ್ಕೆ ಇರುವ ಅತಿ ದೊಡ್ಡ ಅಪಾಯದಲ್ಲಿ ಒಂದು. ನಮ್ಮನ್ನು ಯಾರು ನೋಡುತ್ತಿದ್ದಾರೆ ಎಂಬುದರ ಮೇಲೆ ನಮ್ಮ ನಡವಳಿಕೆಯನ್ನ ನಾವು ಅನೇಕ ಬಾರಿ ಬದಲಾಯಿಸುತ್ತೇವೆ. ನಾವು ಒಪ್ಪಿಗೆಯನ್ನು ಹುಡುಕುತ್ತೇವೆ, ನಮ್ಮ ಗೌರವವನ್ನ ಕಾಪಾಡಿಕೊಳ್ಳುತ್ತೇವೆ, ಅಥವಾ ಧೈರ್ಯದಿಂದ ನಿಲ್ಲಬೇಕಾದ ಸಮಯದಲ್ಲಿ ಮೌನವಾಗಿರುತ್ತೇವೆ. ಪೇತ್ರನಂತೆ ನಾವು ನಮ್ಮ ತುಟಿಗಳಿಂದ ಕ್ರಿಸ್ತನನ್ನ ನಿರಾಕರಿಸದೆ ಇರಬಹುದು, ಆದರೆ ನಮ್ಮ ನಡವಳಿಕೆಯ ಮೂಲಕ ಆತನನ್ನ ನಿರಾಕರಿಸಬಹುದು. ಇದರಲ್ಲಿರುವ ದುರಂತವೇನೆಂದರೆ, ನಮ್ಮ ರಾಜಿಯ ಪರಿಣಾಮವು ನಮ್ಮ ಮೇಲೆ ಮಾತ್ರ ಬೀಳುವುದಿಲ್ಲ, ಇತರರು ನಮ್ಮನ್ನ ಗಮನಿಸುತ್ತಿರ್ತಾರಲ್ಲ, ಅವರ ಆಯ್ಕೆಗಳ ಮೇಲೆ, ಅವರ ನಡವಳಿಕೆಗಳಲ್ಲಿಯೂ ಸಹ ಅದು ಆ ಒಂದು ಬದಲಾವಣೆಯನ್ನ ತಿಳಿಸುವಂತದಾಗಿರ್ತದೆ, ತೋರಿಸುವಂತದಾಗಿರ್ತದೆ. ಇಂದು ಪೌಲನ ಸವಾಲನ್ನ ವೈಯಕ್ತಿಕವಾಗಿ ಕೇಳುವಾಗ ನಾವು ಸುವಾರ್ತೆಯ ಸತ್ಯಕ್ಕೆ ಅನುಗುಣವಾಗಿ ಬದುಕುತ್ತಿದ್ದೇವಾ? ಕೇವಲ ಸಭೆಯಲ್ಲಿ ಮಾತ್ರವಲ್ಲ, ನಮ್ಮ ಮನೆಯಲ್ಲಿ, ಕೆಲಸದ ಸ್ಥಳಗಳಲ್ಲಿ, ನಮ್ಮ ಸ್ನೇಹ ಸಂಬಂಧಗಳಲ್ಲಿ ಮತ್ತು ನಮ್ಮ ನಂಬಿಕೆಗೆ ಯಾರು ಚಪ್ಪಾಳೆ ತಟ್ಟದ ಸಂದರ್ಭಗಳಲ್ಲಿಯೂ ಸಹ ನಮ್ಮ ಬಾಯಿಯು ಒಪ್ಪಿಕೊಳ್ಳುವ ಅದೇ ಸುವಾರ್ತೆಯನ್ನ ನಮ್ಮ ಜೀವನವು ಸಾರುತ್ತಿದೆಯೇ? ನಮ್ಮ ಸುತ್ತಲಿರುವವರು ನಮ್ಮನ್ನು ಗಮನಿಸುವ ಮೂಲಕವೇ ಕ್ರಿಸ್ತನ ಕುರಿತು ಕಲಿಯುತ್ತಿದ್ದಾರೆ. ಅವರು ನಮ್ಮಲ್ಲಿ ಸ್ಥಿರವಾದ ಧೈರ್ಯವುಳ್ಳ ಮತ್ತು ನಮ್ರತೆಯಿಂದ ಕೂಡಿದ ಜೀವನವನ್ನು ಕಾಣುವಂತದಾಗಿರಲಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.